ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ಮನೆಯ ಒಳಗೆ ಕಾಗೆ ಬಂತು, ಮನೆಯ ಒಳಗೆ ಗೂಬೆ ಬಂತು, ಹೆಗಲ ಮೇಲೆ ಹಲ್ಲಿ ಬಿತ್ತು, ತಲೆ ಮೇಲೆ ಹಲ್ಲಿ ಬಿತ್ತು, ಗೋಡೆ ಮೇಲಿರೋದು ಏನು ಅಪಶಕ್ನೋ ಏನು ಗ್ರಾಚಾರನೋ ಸಾಲದದ್ದಕ್ಕೆ ದಾರಿಯಲ್ಲಿ ಹೋಗೋವಾಗ ಬ್ಲ್ಯಾಕ್ ಕಲರ್ ಬೆಕ್ಕು ಬಂತು. ಬೆಕ್ಕು ಅಡ್ಡ ಬಂತು, ಬೆಳಗ್ಗೆ ಬೆಕ್ಕು. ಅಷ್ಟೇ ಅಲ್ಲ, ಹೋಗೋವಾಗ ದಾರಿಯಲ್ಲಿ ಯಾರೋ ಶನಿ ಮುಂಡೋದು, ಅಯೋಗ ಮುಂಡೋದು ಅಡ್ಡ ಬಂದ್ಬಿಟ್ಟ. ಅವ್ರು ಯಾರೋ ಅಡ್ಡ ಬಂದ್ಬಿಟ್ರು, ಶನಿ ಮುಂಡೋದು. ಹೋಗಿದ್ದ ಕೆಲಸ ಆಗುತ್ತೋ ಇಲ್ವೋ, ಏನಾಗುತ್ತೋ, ಏನು ಕರ್ಮ ಅನ್ನೋ ನಮ್ಮ ಕರ್ಮ ಏನಾಗ್ಬೋದು, ಗ್ರಹಚಾರ ಯಾವುದೋ ಗ್ರಹಗತಿ ಸರಿ ಇಲ್ಲ ಅನಿಸುತ್ತೆ. ಈ ಕಣ್ಣು ಹಿಂಗೆ ಹೊಡ್ಕೊಳ್ತು, ಈ ಕಣ್ಣು ಹಿಂಗೆ ಹೊಡ್ಕೊಳ್ತು, ಎಡಗಣ್ಣು ಹೊಡ್ಕೊಳ್ತು, ಬಲಗಣ್ಣು ಹೊಡ್ಕೊಳ್ತು. ಈ ಥರ ಎಲ್ಲ ಒಂದು ನಂಬಿಕೆಗಳು, ಈ ಶಕುನ ಅಪಶಕುನ ಇದೆಲ್ಲ ಇರುತ್ತೆ. ಎಲ್ಲರೂ ಕರೆಕ್ಟಾ ಇರುತ್ತಿಲ್ವೋ? ಇವರೇ ಇದರಲ್ಲಿ ಸತ್ಯಾಂಶ ಎಷ್ಟು ಅಥವಾ ಅಸತ್ಯ ಎಷ್ಟು ಅನ್ನೋದು ನೀವು ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ನನ್ನ ಅನುಭವದಲ್ಲಿ ನನಗೆ ಸಂಬಂಧಪಟ್ಟಿದ್ದು ವೈಯಕ್ತಿಕವಾಗಿ ನಾನು ಪರ್ಸ್ನಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ. ಬೇರೆಯವರ ಬಗ್ಗೆ ನಾನು ಅವಹೇಳನ ಮಾಡೋದಿಲ್ಲ. ಅವರವರ ಮನಸ್ಥಿತಿ, ಅವರವ್ರ ಭಾವನೆಗಳು, ಅವರ ಅಭಿಪ್ರಾಯಕ್ಕೆ ಅವ್ರು ತಕ್ಕಂತೆ ಅವರು ನಡ್ಕೊಳ್ತಾರೆ ಈ ವಿಚಾರಗಳಲ್ಲಿ. ಶಕನ ಅಪಶಕನ, ನಂಬಿಕೆ ಅಪನಂಬಿಕೆ. ಬೇರೆಯವ್ರ ವಿಚಾರ ನಾನು ಇಲ್ಲಿ ತಗೊಳ್ಳೋದಿಲ್ಲ, ನನ್ನ ವಿಚಾರ ನಾನು ತಗೊಳ್ತೀನಿ. ನೋಡಿ, ಈಗ ಕಾಗೆ ಮನೆ ಒಳಗೆ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಹೆಗಲ ಮೇಲೆ ಕೂತ್ಕೊಬಿಡ್ತು ಕಾಗೆ, ಅಥವಾ ಎಲ್ಲೋ ಮರದ ಕೆಳಗಡೆ ಇದ್ವಿ, ಅದು ಅಲ್ಲಿಂದ ಬಾತ್ರೂಮ್ ಕಾಗೆ ಬಾತ್ರೂಮ್ ಮಾಡುತ್ತೆ. ನೋಡಿದ್ರಲ್ಲ, ನಾವೆಲ್ಲಾದರೂ ಮರದ ಕೆಳಗಿದ್ರೆ ಅಷ್ಟೇ ಯಾಕರೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಕೂತಿರ್ತೀವಿ, ಎಲ್ಲೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆಕಾಶದಿಂದ ಗರುಡ ಆಕಾಶದಿಂದ ಬಾತ್ರೂಮ್ ಮಾಡ್ತಾನೆ, ಕಾಗೆರಾಯ ಆಕಾಶದಿಂದ ಬಾತ್ರೂಮ್ ಮಾಡ್ತಾರೆ, ಅದು ನಮ್ಮ ಮೇಲೆ ಬಿದ್ದುಬಿಡುತ್ತೆ. ನನಗೆ ಬಿದ್ದಿದೆ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ಬಿದ್ದಿದೆ. ಹಂಗಾದ್ರೆ ಇದು ಅಪಶಕುನ. ಮನೆ ಒಳಗೆ ಕಾಗೆ ಬಂದರೆ ಅಪಶಕುನ. ಮೇಲೆ ಗರುಡದೇವ ಬಾತ್ರೂಮ್ ಮಾಡಿ ಅದು ನಮ್ಮ ತಲೆ ಮೇಲೆ ಬಿದ್ದರೆ ಅಪಶಕುನ. ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಅಷ್ಟಕ್ಕೆ ಬುಸ್ ನಾಗಪ್ಪ ಬಂದರೂ ಕೂಡ ಏನೋ ಸ್ವಾಮಿ ದೇವರೇ ಅಂತ ಕೆಲವ್ರು ನಮಸ್ಕಾರ ಮಾಡ್ತಾರೆ, ಕೆಲವರು ಹಾಲಿಡ್ತಾರೆ, ಕೆಲವರು ಹೊಡೆದೇ ಸಾಯಿಸ್ಬಿಡ್ತಾರೆ. ಇದು ಕರ್ಮ ಅಲ್ವಾ? ಈಗ ಮೊದಲಿಗೆ ನಾವು ನಂಬರ್ 1 ನಂಬಿಕೆ, ಮೂಢನಂಬಿಕೆ, ಮಾವಡ್ಯ ನಂಬಿಕೆ. ಇದರಲ್ಲಿ ಕಾಗೆ ತಗೊಳ್ಳೋಣ, ಆಮೇಲೆ ಬೇಗ ಗೂಬೆ ತಗೊಳ್ಳೋಣ, ನೆಕ್ಸ್ಟ್ ಪಾರ್ಟು. ಹಾಗೆ ಹಲ್ಲಿ, ಹಾಗೆ ನಾಗಪ್ಪ, ಹಾಗೆ ಮತ್ತು ಇನ್ನೊಂದು ತಗೊಳ್ಳೋಣ. ನೋಡಿ, ಕಾಗೆ ಅಂದರೆ ಏನಪ್ಪ, ನೀವೆಲ್ಲ ಶನಿವಾರ ದಿನ ಬಹಳ ಇಷ್ಟಪಟ್ಟು ಭಕ್ತಿಯಿಂದ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಮತ್ತೊಂದು ಮಾಡಿಕೊಂಡು ಎಲ್ಲ ಬರ್ತೀರ. ಪ್ರತಿ ಶನಿವಾರ ಶ್ರಾವಣ ಮಾಸದಲ್ಲಿ ನೀವು ಪೂಜೆ ಮಾಡೋಕ್ಕೆ ಹೋಗ್ತೀರ, ಪೂಜೆ ಮಾಡಿಸ್ಕೊಂಡು ಬರ್ತೀರ ಭಕ್ತಿಯಿಂದ. ಎಲ್ಲರಿಗೂ ಅಲ್ಲಿಂದ ತಂದು ಪ್ರಸಾದನ ಹಂಚ್ತೀರ. ಏನೋ ಒಂದು ಪ್ರಸಾದ ಕೊಟ್ಟಿರ್ತಾರೆ, ಪುಳಿಯೋಗರೆನೋ, ಚಿತ್ರಾನ್ನನೋ, ಯಾವುದೋ ಪೊಂಗಲ್ಲೋ, ಸ್ವೀಟ್ ಪೊಂಗಲ್ಲೋ, ಖಾರ ಪೊಂಗಲ್ಲೋ, ಏನೋ ಒಂದು ಕೊಟ್ಟಿರ್ತಾರೆ ಅವರಲ್ಲಿ. ಶನೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಕೊಡಲೇಬೇಕು, ಕೊಡ್ತಾರೆ ಇಲ್ಲ ಅನ್ನಲ್ಲ. ಅದನ್ನು ನೀವು ಸ್ವಲ್ಪ ತಿಂದು ಹಣೆಯಲ್ಲಿ ಕುಂಕುಮ ಹಚ್ಕೊಂಡು ಏನೋ ಒಂದಷ್ಟು ಹೂವು ಕಾಯಿ ಎಲ್ಲ ಎತ್ಕೊಂಡು ಹೋಗಿರ್ತೀರ, ಅದನ್ನು ಅವರು ಸ್ವಲ್ಪ ಕೊಡ್ತಾರೆ ನಿಮ್ಗೆ ವಾಪಸ್ಸು. ತೊಗೊಂಡು ಮನೆಗೆ ಬರ್ತೀರಿ, ಎಲ್ಲರಿಗೂ ಕೊಡ್ತೀರ. ಏತಕ್ಕಾಗಿ? ಒಳ್ಳೆಯದಾಗಲಿ, ಮನೆ ಮಕ್ಳಿಗೆ ಒಳ್ಳೆಯದಾಗಲಿ, ನಮ್ಮ ಕಷ್ಟಗಳು ನಿವಾರಣೆ ಆಗಲಿ, ನಮ್ಮ ರೋಗಗಳು ನಿವಾರಣೆ ಆಗಲಿ, ಇದು ನಿಮ್ಮ ಒಂದು ಅಭಿಪ್ರಾಯ, ಅಭಿಮತ ಇರುತ್ತೆ ಅಲ್ವಾ? ಆಗಿದ್ದ ಮೇಲೆ ನಿಮಗೆ ಆ ಶನೇಶ್ವರನ ಆಶೀರ್ವಾದ ಸಿಗುತ್ತೆ. ಆ ನಂಬಿಕೆ ನಿಮಗಿರುತ್ತೆ, ಖಂಡಿತ ಸಿಗುತ್ತೆ. ನಾನು ಕೂಡ ಹೇಳ್ತೀನಿ, ನಿಮಗೆ ಸಿಗುತ್ತೆ ಪಕ್ಕ, ಯಾವುದೇ ಡೌಟ್ ಬೇಡ. ಓಕೆನಾ? ಛಾಯಾ ಸಂಧ್ಯಾ ಆ ಸೂರ್ಯ ಭಗವಾನನ ಪ್ರೀತಿಯ ಪುತ್ರ ಶನೇಶ್ವರನ ಆಶೀರ್ವಾದ ನಿಮಗಿರುತ್ತೆ. ಆ ಯಮುನಾ ಮಾತೆ, ಆ ಯಮಧರ್ಮರಾಯ ಪ್ರಭು ಅವರ ಸಹೋದರ ಶನೇಶ್ವರ ಪರಮೇಶ್ವರ ಸಚ್ಚಿದಾನಂದ ಸ್ವರೂಪ ಶ್ರೀ ಶಾಂತಿ ಶಕ್ತಿ ಶನೇಶ್ವರನ ಆಶೀರ್ವಾದ ನಿಮಗಿದ್ದೇ ಇರುತ್ತೆ, ಡೌಟ್ ಬೇಡ. ಆದರೆ ಕಾಗೆ ಯಾರ್ದು? ಶನೇಶ್ವರನ ವಾಹನ.
ಕಾಗೆ ಯಾರ ವಾಹನ? ಶನೇಶ್ವರನ ವಾಹನ. ಶನೇಶ್ವರನೇ ನಿಮಗೆ ಒಲಿತಾನೆ ಅಂದಮೇಲೆ ಶನೇಶ್ವರ ಎಲ್ಲಿರ್ತಾನೆ? ಕಾಗೆ ಮೇಲೆ ಸವಾರಿ ಮಾಡ್ತಿರ್ತಾನೆ. ನೀವಿಲ್ಲಿ ಭಾಳ ಸೂಕ್ಷ್ಮವಾಗಿ ಪ್ರಕೃತಿನ ಅರ್ಥ ಮಾಡ್ಕೋಬೇಕು. ಪ್ರಕೃತಿನಲ್ಲಿ ಬ್ರಹ್ಮಜ್ಞಾನ ಇರುತ್ತೆ. ಇದನ್ನು ಇಲ್ಲಿ ಎಲ್ಲನ ನಿಮಗೆ ಬಿಡಿಸಿ ಹೇಳೋಕ್ಕಾಗಲ್ಲ. ನೀವು ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆದರೆ ನಮ್ಮದು ಕ್ಲಾಸಸ್ ಕೊಡ್ತೀನಿ ನಾನು. ಆನ್ಲೈನ್ ಕ್ಲಾಸ್ ಇರುತ್ತೆ. ನಮ್ಮ ನಂಬರ್ ತಗೊಂಡು ನೀವು ಜಾಯ್ನ್ ಆದರೆ ಅಲ್ಲಿ ಎಲ್ಲ ಸೃಷ್ಟಿ ರಹಸ್ಯ, ದೇವತೆಗಳ ರಹಸ್ಯ, ಗ್ರಹಗಳ ರಹಸ್ಯ, ನಕ್ಷತ್ರಗಳ ರಹಸ್ಯ, ಈ ಪ್ರಕೃತಿಯಲ್ಲಿ ಪ್ರತಿ ಗಿಡಮೂಲಿಕೆಗಳು, ಔಷಧಿ ಗಿಡಗಳಿರುತ್ತೆ, ಆಯುರ್ವೇದಿಕ್ ಔಷಧಿ ಗಿಡಗಳು, ಅದರ ರಹಸ್ಯ. ಹಾಗೆ ನದಿಗಳು, ಅಲ್ಲಿ ಕೂಡ ರಹಸ್ಯ ಇರುತ್ತೆ. ನದಿಗಳದ್ದು ರಹಸ್ಯ ಇದೆ, ಅಷ್ಟು ಈಜಿ ಅಲ್ಲ. ಪರ್ವತಗಳದ್ದು ರಹಸ್ಯ ಇರುತ್ತೆ. ಒಂದು ಸಣ್ಣ ಹೊಂಡಕುಂಡ ತೀರ್ಥಗಳದ್ದು ರಹಸ್ಯ ಇರುತ್ತೆ. ಒಂದು ಸಣ್ಣ ದೇವಸ್ಥಾನದಿಂದ ದೊಡ್ಡ ದೇವಸ್ಥಾನವರೆಗೂ ರಹಸ್ಯಗಳಿರುತ್ತೆ. ಇದೆಲ್ಲ ಬ್ರಹ್ಮಜ್ಞಾನ ಇರುತ್ತೆ. ಎಲ್ಲರಿಗಿದು ಅರಿವಾಗಲ್ಲ. ಯಾವ್ಯಾವ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಪುಣ್ಯಶಕ್ತಿ ಇದೆ, ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಎಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಯಾರ್ಯಾರ ಮನೆಗಳಲ್ಲಿ ಒಳ್ಳೆಯ ಶಕ್ತಿ ಇರುತ್ತೆ, ದಾರಿದ್ರ್ಯ ಶಕ್ತಿ ಇರುತ್ತೆ, ಅದೃಷ್ಟ ಶಕ್ತಿ ಇರುತ್ತೆ, ಇತ್ಯಾದಿ ಇತ್ಯಾದಿ. ವಾಸ್ತು ಇದೆಯಾ ಇಲ್ವಾ, ಅವರಿಗೆ ಏನಾನ ಕಷ್ಟಗಳು ಬರ್ಬೋದಾ, ಸುಖ ಬರ್ಬೋದಾ, ಇದೆಲ್ಲ ಕೂಡ ಹೇಳುವಂಥ ಸಾಮರ್ಥ್ಯ ಭಗವಂತ ನನಗೆ ಸ್ವಲ್ಪ ಕೊಟ್ಟಿದ್ದಾನೆ. ಇದರಲ್ಲಿ ಈಗ ಶನಿ ಗ್ರಹ ಅಂದ್ರೇನು? ಗ್ರಹಗಳಿಗೆ ಸಂಬಂಧಪಟ್ಟಿದ್ದು. ವಾಸ್ತು ಬಗ್ಗೆ, ನಮ್ಮ ಹಣೆ ಬರೋದ ಬಗ್ಗೆ, ವಿಧಿ ಬಗ್ಗೆ, ವಿಧಿ ಬರಹದ ಬಗ್ಗೆ ಅಲ್ವಾ. ಹಾಗಿದ್ಮೇಲೆ ಅವ್ರ ವಾಹನ ಯಾರು? ಕಾಗೆ ರಾಯ. ಇನ್ಯಾರು? ಅವನು ನಿಮ್ಮ ಮನೆ ಒಳಗೆ ಬಂದುಬಿಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ? ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ಇದರಲ್ಲಿ ಎರಡಿದೆ. ಒಂದು ಕೆಟ್ಟದೂ ಆಗ್ಬೋದು, ಹಾಗೆ ಒಳ್ಳೆಯದು ಆಗ್ಬೋದು. ನೆನಪಿಟ್ಕೊಳ್ಳಿ, ಎರಡೂ ಇದೆ, ನಾನು ಇಲ್ಲ ಅನ್ನಲ್ಲ. ಯಾಕೆ ಕೆಟ್ಟದ್ದು ಅಂದರೆ, ಕಾಗೆ ಅಂದ್ರೇನು? ಕಪ್ಪಗೆ ಕರ್ರಗೆ ಯಾರ್ಯಾರೋ ಉಗುಳಿದ್ದೆಲ್ಲ, ಈ ಗೊಣ್ಣೆ ಕಪ ಎಲ್ಲ ಉಗುಳ್ತಾರೆ. ಇನ್ನೂ ಏನೋ ಇಲಿ ಸತ್ತಿರುತ್ತೆ, ಇನ್ನೊಂದು ಮತ್ತೊಂದು ಎಲ್ಲ ತಿನ್ನುತ್ತೆ ಕಾಗೆ ಅಲ್ವಾ. ತಿನ್ನುತ್ತಿಲ್ವಾ? ಅದಕ್ಕೆ ಅದು ಕೊಳಕು ರೋಗಗಳನ್ನ ಹೊತ್ಕೊಂಡು ಬರುತ್ತೆ, ದಾರಿದ್ರ್ಯ ಹೊತ್ಕೊಂಡು ಬರುತ್ತೆ. ಅದು ಸರಿ ಇಲ್ಲ ಅಂತ ಮನೆ ಒಳಗೆ ಬಂದರೆ ಅಪಶಕನ ಅಂತ ಗುರುತಿಸ್ತಾರೆ. ಇದರಲ್ಲೇನು ನಾನು ಅಷ್ಟು ತಪ್ಪಿಲ್ಲ ಅಂದಿದ್ರು ಕೂಡ ತಪ್ಪಿದೆ, ನಾನು ಇಲ್ಲ ಅನ್ನಲ್ಲ. ಅವ್ರು ಹೇಳಿದ ನಿಜಾನೇ. ಅದು ಕೊಳಕು ಮನೆ ಒಳಗೆ ಬರುತ್ತೆ, ರೋಗಗಳು ಹೊತ್ಕೊಂಡ್ಬರುತ್ತೆ. ನೋಡೋಕ್ಕೇನು ಅದು ಸುಂದರವಾಗಿರಲ್ಲ, ಓಕೆ ಒಪ್ಕೊಳ್ತೀನಿ. ಆದರೆ ಯಾರ ವಾಹನ? ಶನೇಶ್ವರನ ವಾಹನ. ಹಂಗಿದ್ರೆ ಮನೆ ಒಳಗೆ ಬಂದರೆ ಶುಭಶಕನ ಸ್ವಾಮಿ ಅಂತ ಕೇಳ್ಬೋದು. ಹೌದು, ಅದು ಕೂಡ ನಿಜಾನೇ. ಹಂಗಂದ್ರೆ ನೀವು ಶುಭಶಕನ ಅಂತೀರ, ಅಪಶಕನ ಅಂತೀರ, ಯಾವುದನ್ನ ಒಂದೇಳೆ ಸ್ವಾಮಿ ಅಂತೀರ ಅಲ್ವಾ. ಓಕೆ ನೋಡ್ರಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಭಾವನೆಗಳಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಒಳ್ಳೆಯ ಭಾವನೆ ಇರಬೇಕು ಯಾವಾಗಲೂ. ಪಾಸಿಟಿವ್ ಎನರ್ಜಿ ಅಂತೀವಿ, ಪಾಸಿಟಿವ್ ಎನರ್ಜಿ, ಒಳ್ಳೆ ಮನಸ್ಥಿತಿ ಅಂತೀವಿ, ಒಳ್ಳೆ ಭಾವನೆಗಳು. ಅಂದರೆ ಶನೇಶ್ವರನ ಮೇಲೆ ಭಕ್ತಿ ಗೌರವ. ಶ್ರೀ ಛಾಯಾ ಸಂಧ್ಯಾ ಸೂರ್ಯ ಭಗವಾನನಲ್ಲಿ ಭಕ್ತಿ. ಹಾಗೆ ಯಮುನಾ ಮಾತೆ, ಯಮುನಾ ನದಿ ಗೊತ್ತಲ್ಲ, ಯಮುನಾ ಮಾತೆ, ಯಮಧರ್ಮರಾಯ ಪ್ರಭು ಗೊತ್ತಲ್ಲ ಕಾಲನು, ಅವ್ರ ಬಗ್ಗೆ ಒಳ್ಳೆ ಗೌರವ. ಧರ್ಮಸೂತ್ರಗಳು, ಯಮಧರ್ಮರಾಯ ಪ್ರಭು. ಇವ್ರು ಯಾರು? ಅವ್ರ ಅಣ್ಣ, ತಮ್ಮ, ಅಣ್ಣ ಶನೇಶ್ವರ ಸಹೋದರ, ಸಹೋದರಿ, ಪಿತಾಮಹರು. ಇವರೆಲ್ಲರ ಬಗ್ಗೆ ನೀವು ಡೈಲಿ ಬೆಳಗ್ಗೆ ಎದ್ದರೆ ಸೂರ್ಯ ನಮಸ್ಕಾರ, ಸಂಜೆ ಸೂರ್ಯ ನಮಸ್ಕಾರ. ಹಾಗೆ ರೋಹಿಣಿ ಮಾತಾ, ಚಂದ್ರಭಾಗನ ಅವ್ರ ಬಗ್ಗೆ, ಇದೆಲ್ಲ ಭಕ್ತಿ ಇರಬೇಕು ಪ್ರಕೃತಿನಲ್ಲಿ. ಆವಾಗ ನಿಮಗೆ ನೀವು ನೋಡಿದ್ದೆಲ್ಲ ಸಚ್ಚಿದಾನಂದ ಸ್ವರೂಪ ಒಳ್ಳೆಯದೇ ಕಾಣುತ್ತೆ. ನೀವು ನೋಡಿದ್ದೆಲ್ಲ, ನೀವು ಗಿಡ ನೋಡಿ, ಮರ ನೋಡಿ, ನಾಯಿ ನೋಡಿ, ಕತ್ತೆ ನೋಡಿ, ಕಾಗೆ ನೋಡಿ, ಗೋವೆ ನೋಡಿ, ಏನು ನೋಡಿ, ನಿಮ್ಮ ಮನಸ್ಸಿಗೆ ಒಳ್ಳೆಯ ಭಾವನೆ ಇರುತ್ತೆ, ಒಳ್ಳೆಯ ಮನಸ್ಥಿತಿ ಇರುತ್ತೆ. ಆಗ ಕಾಗೆರಾಯನ ಆಶೀರ್ವಾದ. ಕಾಗೆರಾಯನ ಮೇಲೆ ಯಾರು ಸವಾರಿ ಮಾಡ್ತಾರೆ? ಶನೇಶ್ವರ ಸಚ್ಚಿದಾನಂದ ಸ್ವರೂಪನಾಗಿ, ಶಾಂತ ಸ್ವರೂಪನಾಗಿ ನಿಮ್ಮ ಮನೆ ಒಳಗೆ ಬಂದಿರ್ತಾನೆ. ಅದು ತಪ್ಪಾ? ನೀವು ಹೇಳಿ, ತಪ್ಪಾ? ಶನೇಶ್ವರ ಒಳ್ಳೆಯವನಾಗಿ ಬಂದರೆ, ನಿಮಗೆ ಆಶೀರ್ವಾದ ಮಾಡೋಕ್ಕೆ ಬಂದರೆ, ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದರೆ ತಪ್ಪಾ? ನೀವು ಹೇಳಿ. ನೀವು ಅದನ್ನು ಗಾಬರಿ ಪಡ್ಕೊಬಿಟ್ಟು, ಅಯ್ಯೋ ಇದು ಸರಿ ಇಲ್ಲ, ಯಾರೋ ಹೇಳಿದ್ರು ಕಾಗೆ ಬರಬಾರ್ದು ಒಳಗಡೆ ಅಂತ, ಯಾರು ಹೇಳಿದ್ರು ಮೇಲೆ ಇದಾಗಬಾರ್ದು, ಪಾತ್ರ ಮಾಡಬಾರ್ದು ಅಂತ, ಯಾರು ಹೇಳಿದ್ರು ತಲೆ ಮೇಲೆ ಕೂತ್ಕೋಬಾರ್ದು ಕಾಗೆ ಅಂತ, ಹಿಂಗೆ ಹೇಳ್ತಾರೆ. ನೋಡ್ರಿ, ಶನೇಶ್ವರನ ವಾಹನ ಕಾಗೆರಾಯ. ಆತನ ಮೇಲೆ ನಿಮಗೆ ಭಕ್ತಿ ಇದೆಯಾ? ಸೇವೆ ಮಾಡ್ತಾಯಿದ್ದೀರಾ? ಖಂಡಿತ ನಿಮ್ಮ ಮನೆ ಒಳಗೆ ಬಂದರೆ ಸಾಕ್ಷಾತ್ ಶನೇಶ್ವರ ನಿಮ್ಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾನೆ ಹೊರತು ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ ದೇವರು. ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ದುಷ್ಟಶಕ್ತಿಗಳು, ಪೀಡೆಗಳು, ಪಿಸಾಚುಗಳು, ದಾರಿದ್ರ್ಯಗಳು ಎಲ್ಲ ಓಡೋಗ್ಬಿಡ್ತವೆ ಶನೇಶ್ವರ ಬಂದರೆ. ಗೊತ್ತಾಯ್ತಾ? ಆತ ಒಳ್ಳೆ ರೀತಿ ಬಂದಿದ್ದಾನೆ. ಅದೇ ಕೆಟ್ಟವರಿಗೆ, ದುಷ್ಟರಿಗೆ, ಪಾಪಿಗಳಿಗೆ ಅದೇ ಕಾಗೆ ಅವ್ರ ಮನೇಲಿ ಹೋದರೆ ಅವರು ಸರ್ವನಾಶ ಕಟ್ಟಿಟ್ಬತ್ತೀವಿ. ಕೆಟ್ಟವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ, ನಿಮಗಲ್ಲ, ದೈವ ಭಕ್ತರಿಗಲ್ಲ. ಕೆಟ್ಟವ್ರಿಗೆ ಮಾತ್ರ
ಅವ್ರಿಗೆ ಅಮೃತ ಕೊಟ್ಟರು ಕೂಡ ನಾವು ಅವ್ರ ವಿಷಾನ ಆಗಿಬಿಡುತ್ತೆ. ಯಾಕಂದ್ರೆ ಅವ್ರ ಮನಸ್ಥಿತಿ ಹಂಗಿರುತ್ತೆ ಕೆಟ್ಟವ್ರಿಗೆ. ಅವ್ರು ಮಾಡೋದಲ್ಲ ಅಂಥ ಕೆಲಸಗಳು, ಯೋಚನೆ ಮಾಡೋದಲ್ಲ ಅಂಥ ಕೆಲಸಗಳು, ನೋಡೋದಲ್ಲ ಅಂತವೆ, ಕೇಳೋದಲ್ಲ ಅಂತ ಮಾಡೋದಲ್ಲ ಅಂತವೆ. ಅದಕ್ಕೆ ಅವ್ರಿಗೆ ನಾವು ಅಮೃತ ಕೊಟ್ಟರು ಕೂಡ ವಿಷ ಆಗುತ್ತೆ. ದೇವರೇ ಬಂದರೆ ಕೂಡ ದೇವ್ರ ಥರ ಕಾಣಿಸ್ತಾನೆ ಅವ್ರಿಗೆ. ಈಗ ಅರ್ಥ ಆಯ್ತಾ? ಅದಕ್ಕೆ ನರಸಿಂಹಸ್ವಾಮಿ, ವರಾಹಸ್ವಾಮಿ, ಆಮೇಲೆ ಇನ್ನೊಂದು ಏನು ಕೂರ್ಮ ಅವತಾರ, ಆಮೇಲೆ ಮತ್ಸ್ಯ ಅವತಾರ, ಮೋಹಿನಿ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ. ಇದೆಲ್ಲ ಯಾಕಾಯಿತು? ದುಷ್ಟರನ್ನ ಕೊಲ್ಲಲಿಕ್ಕೆ. ದುಷ್ಟರಿಗೆ ಹೆಂಗೆ ಕಾಣಿಸ್ತಾನೆ ಶ್ರೀಮನ್ನಾರಾಯಣ? ದುಷ್ಟರಿಗೆ ಹೆಂಗೆ ಕಾಣಿಸ್ತಾನೆ? ದೇವ್ರಂಗೆ ಕಾಣಿಸ್ತಾನೆ. ಅವ್ರಿಗೆ ಕೆಟ್ಟದಾಗಿ ಕಾಣಿಸ್ತಾನೆ ನರಸಿಂಹ. ಕಾಳಿಕ ನೋಡಿದ್ರಲ್ಲ, ಕಾಳಿಕ ಹೆಂಗಿರ್ತಾಳೆ? ಏನೋ ಒಳ್ಳೆ ಥರ ಕಾಣಿಸ್ತಾಳೆ. ದುಷ್ಟರನ್ನ ಸಂಹಾರ ಮಾಡೋಕೆ ಅದೇ ಥರ ಇರಬೇಕಲ್ಲ. ವೀರಭದ್ರ, ರುದ್ರ ಗೊತ್ತಲ್ಲ ಹೆಂಗಿರ್ತಾನೆ? ಭೈರವ. ಹಾಗೆ ಅಷ್ಟನಾಗ, ಅಷ್ಟಭೈರವ, ಅಷ್ಟರುದ್ರ, ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಹಿಂಗಿರ್ತಾರೆ. ದುಷ್ಟರಿಗೆ ಅವರು ಕೆಟ್ಟದಾಗೆ ಕಾಣಿಸ್ತಾರೆ, ಒಳ್ಳೆಯವ್ರಿಗೆ ದೇವರಾಗೆ ಕಾಣಿಸ್ತಾರೆ. ಇದು ತತ್ವ. ಕಾಗೆರಾಯನ ಕತೆ ಗೊತ್ತಾಯ್ತಾ? ಮನೆ ಒಳಗೆ ಬಂದರೆ ಏನೂ ತಪ್ಪು ಮಾಡಬೇಡಿ, ನೀವು ಹೊಡಿಬೇಡಿ, ಅದಕ್ಕೆ ಏನೂ ಮಾಡಬೇಡಿ, ಅದ್ರ ಪಾಡ್ಗೆ ಅದು ಹೋಗುತ್ತೆ. ಏನೋ ಕೈಲಾದರೆ ಒಂದಷ್ಟು ಅನ್ನ ಊಟ ಏನೋ ಹಾಕಿ ಕಳಿಸಿ, ನಿಮಗೆ ಆಶೀರ್ವಾದ ಸಿಗುತ್ತೆ ಭಗವಂತಂದು. ಎಲ್ಲಾದರೂ ಕಾಗೆ ಕಾಣಿಸಿದ್ರೆ, ಇನ್ನೊಂದು ಕಾಣಿಸಿದ್ರೆ, ಮತ್ತೊಂದು ಕಾಣಿಸಿದ್ರೆ ಗೌರವ ಕೊಡಿ, ಅದಕ್ಕೆ ಊಟ ಹಾಕಿ ತಿಂಡಿ ಹಾಕಿ. ನಿಮ್ಮ ಮನೆಗಳ ಹತ್ರ ಬರುತ್ತೆ. ಗೊತ್ತಾಯ್ತಾ? ಆ ಅಮ್ಮ ಯಾರು? ಲಕ್ಷ್ಮಮ್ಮ. ಕಾಸರಗೋಡು ಇರಬೇಕು, ಕಾಸರಘಟ್ಟ ಇರಬೇಕು, ನೆಲಮಂಗಲ ಹತ್ರ. ಆ ಅಮ್ಮ ಎಷ್ಟೋ ಕಾಗೆಗಳಿಗೆ ಊಟ ಹಾಕ್ತಾಳೆ. ಒಂದು ಕಾಗೆ ಹಾರೈಸಿದ್ದಾಳೆ. ಹಿಂದೆ ನಾನೊಂದು ವೀಡಿಯೋ ಹಾಕಿದ್ದೀನಿ, ಈಗ ಮತ್ತೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಓಕೆ ಅವರೇ, ಮನೆಯೊಳಗೆ ಕಾಗೆ ಬಂದರೆ ಅಪಶಕನ ಅಲ್ಲ. ಒಂದು ವೇಳೆ ಅಪಶಕನ ಆಯ್ತು ಅಂದರೆ ಅದು ಕೆಟ್ಟವ್ರಿಗೆ ಮಾತ್ರ, ಒಳ್ಳೆಯವ್ರಿಗೆಲ್ಲ. ಒಳ್ಳೆಯವ್ರಿಗೆ ಅನ್ವಯಿಸಲ್ಲ. ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದೇ. ಓಕೆ, ಈ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಇದೊಂದು ಟಿಪ್ಸ್ ಅಂತ ಹೇಳ್ಕೊಳ್ಳಿ. ಹಾಗೆ ಮುಂದಿನ ಭಾಗ ನೋಡೋಣ. ಗೂಬೆ, ಇಲ್ಲ ಹಲ್ಲಿ, ಇಲ್ಲ ಇನ್ನೇನೋ ಒಂದು ನಾಯಿ, ಇಲ್ಲೇನೋ ಬಸ್ ನಾಗಪ್ಪ, ಇನ್ನೇನೋ ಒಂದು ನೋಡೋಣ. ನೀವು ಅಂತಿರಲ್ಲ ಕತ್ತೆ ಅಂತ, ಕತ್ತೆ ಏನೋ ಒಂದು ನೋಡೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ. ಓಕೆನಾ? ಇದು ಭಾಗ 1. ನಂಬಿಕೆ, ಮೌಢ್ಯನಂಬಿಕೆ, ಮೂಢನಂಬಿಕೆ. ಸರಿನಾ? ಪಾರ್ಟ್ 1 ಇದು ತಿಳ್ಕೊಳ್ಳಿ. ಆಲ್ರೆಡಿ ನಾನು ಹಿಂದೆಗಳು ಮಾಡಿದ್ದೀನಿ, ಈಗ ಮತ್ತೆ ಮಾಡ್ತಾಯಿದ್ದೀನಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಒಂದೊಂದೇ ಅಳವಡಿಸ್ಕೊಳ್ಳಿ, ಆಗ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಸರಿನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.